ಎನ್ ಎಸ್ ಪಿ ಒ ಟಿ ಆರ್ ಮಾಡಲು ಫಸ್ಟ್ ಎನ್ ಎಸ್ ಪಿ ಒ ಟಿ ಆರ್ ಅಂತೇಳಿ ಆ್ಯಪ್ ಇದೆಯಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಆಧಾರ್ ಫೇಸ್ ಆರ್ ಡಿ ಅಂತ ಬರುತ್ತೆ, ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇವಾಗ ಎಸ್ ಎಸ್ ಪಿಗೆ ಸಹ ಒ ಟಿ ಆರ್ ನಂಬರ್ ಕಂಪಲ್ಸರಿ. ಆ್ಯಪನ್ನು ಓಪನ್ ಮಾಡಿಕೊಂಡು ರಿಜಿಸ್ಟರ್ ಅಂತ ಆಪ್ಷನ್ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ 2 ಚೆಕ್ ಬಾಕ್ಸ್ ಬರುತ್ತೆ, ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ಅದಾದಮೇಲೆ ಫೋನ್ ನಂಬರ್ ಹಾಕಿ, ಆಮೇಲೆ ಸೆಂಡ್ ಒ ಟಿ ಪಿ ಅಂತ ಆಪ್ಷನ್ ಇದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನ್ ನಂಬರಿಗೆ ಒ ಟಿ ಪಿ ಸೆಂಡ್ ಆಗುತ್ತೆ. ಆ ಒ ಟಿ ಪಿನ ಇಲ್ಲಿ ಹಾಕಿದ ಮೇಲೆ ಕೆಳಗೆ ಕ್ಯಾಪ್ಚಾ ಬರುತ್ತೆ. ಆ ಕ್ಯಾಪ್ಚಾನ ಹೇಗಿದೆ, ಇಮೇಜ್ ಕ್ಯಾಪ್ಚಾ ಹೇಗಿದೆ ಹಾಗೆ ಫಿಲ್ ಮಾಡಿ, ಆಯಿತಾ? ಆದಮೇಲೆ ನೆಕ್ಸ್ಟ್ ವೆರಿಫೈ ಅಂತ ಕೊಡಿ. ಒ ಟಿ ಪಿ ವೆರಿಫೈ ಆಗುತ್ತೆ. ಅದಾದಮೇಲೆ ಆಪ್ಷನ್ ಬರುತ್ತೆ, ಸೊ ಐ ಹ್ಯಾವ್ ಆಧಾರ್ ಅಂತ ಆಪ್ಷನ್ ತೊಗೊಂಡು ನಿಮ್ಮ ಆಧಾರ್ ನಂಬರ್ನ ಹಾಕಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಸ್ಕ್ರೋಲ್ ಡೌನ್ ಮಾಡಿ ಐ ಎಗ್ರಿ ಅಂತ ಕೊಡಿ. ಕ್ಯಾಮ್ರಾ ಆನ್ ಆಗುತ್ತೆ. ಸೊ ಅಲ್ಲಿ ಆ ಕ್ಯಾಮ್ರಾದ ರೌಂಡ್ ಫೇಸಲ್ಲಿ ನಿಮ್ಮ ಫೇಸ್ ಬರುವ ಹಾಗೆ ನೋಡಿಕೊಳ್ಳಿ. ನಿಮ್ಮ ಫೇಸ್ ಆ ಏರಿಯಾದಲ್ಲಿ ಬಂದ ಮೇಲೆ ನೆಕ್ಸ್ಟು ಅದು ಗ್ರೀನ್ ಆಗುತ್ತೆ. ಗ್ರೀನ್ ಆದಮೇಲೆ ಕಣ್ಣನ್ನು ಮುಚ್ಚಿ ತೆರಿಬೇಕು, ಅಂದರೆ ಕಣ್ಣು ಬ್ಲಿಂಕ್ ಮಾಡಬೇಕು. ಸೊ ನಾರ್ಮಲಿ ಹೇಗೆ ಸ್ಪೀಡಲ್ಲಿ ಬ್ಲಿಂಕ್ ಮಾಡ್ತಾರೆ ಹಾಗೆ ಬ್ಲಿಂಕ್ ಮಾಡಿ. ಆಮೇಲೆ ಕ್ಯಾಪ್ಚರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಅಕೌಂಟ್ ಲಿಂಕ್ ಆಗಿದೆ ಅದರ ಡೀಟೇಲ್ಸ್ ಬರುತ್ತೆ. ಅದಾದಮೇಲೆ ಫಾದರ್ ನೇಮ್ ಮತ್ತು ಮದರ್ ನೇಮ್ ಇಮೇಲ್ ಐ ಡಿ ಕೇಳುತ್ತೆ, ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ಒ ಟಿ ಆರ್ ನಂಬರ್ ಶೋ ಆಗುತ್ತೆ. ಆ ಒ ಟಿ ಆರ್ ನಂಬರ್ನ ಎನ್ ಎಸ್ ಪಿಯಲ್ಲೂ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿಕೊಂಡೇ ಮುಂದೆ ಹೋಗಬೇಕು ಸ್ಕಾಲರ್ಶಿಪ್ಪಿಗೆ, ನಿಮ್ಗೆ ಗೊತ್ತಿರೋ ಹಾಗೆ. ಇವಾಗ ಎಸ್ ಎಸ್ ಪಿಯಲ್ಲೂ ಕೇಳ್ತಿದ್ದಾರೆ, ಫೈನಲ್ ಸಬ್ಮಿಟ್ಗೆ ಒ ಟಿ ಆರ್ ಕಂಪಲ್ಸರಿ. ಸೊ ಈ ನಂಬರ್ನ ತಗೊಂಡು ನೀವು ಎಸ್ ಎಸ್ ಪಿ ಪೋರ್ಟಲಲ್ಲಿ ಸ್ಕಾಲರ್ಶಿಪ್ ಸಬ್ಮಿಟ್ ಮಾಡುವಾಗ ಅಲ್ಲಿ ಮಾತ್ರ ಇತ್ತಾ, ಆಯಿತಾ? ಇನ್ನೆಲ್ಲದು ನೀನು ಹಾಗೆ ಮಾಡ್ಕೊಂಡು ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಒ ಟಿ ಆರ್ ಜನರೇಟ್ ಆಗುತ್ತೆ. ಕಾಪಿ